ಅಂತ್ರಿ ಅಂತ ಅಂದಂಗ ಇಡೀ ನೋಡ್ಸಂದ್ರೆ ಹಾಕೋಬಿಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಹಾಕತ್ತೆ ನಾನು ನಮ್ಮ ದೊಡ್ಡ ಬರ್ತಾನೆ ಈಗ ಒಂದಿಟ ಬಿಜಿ ಹಾಕ ನಾನು ಆಮೇಲೆ ಮಾತಾಡ್ತಾನೆ ನಿಮ್ಗೆ ಕೂಡ ಏ ದೀಪ ಒಮ್ಮಿನ ಮಕ್ಳು ಏನಾತ ಹೋಗ ಯವ್ವ ಬೇವ ಯಾಕೆ ಬೇ ಅಲ್ಲಿ ಮುಂಜಾನೆ ಎಲ್ಲ ಚಂದಾಗಿ ಐತಲ್ಲ ಬೇವ ಏನಾತ ಬೇವ ನಿನಗೆ ಯಪ್ಪ ಶಿವು ಬಂದೆ ನನ್ನ ಮಗನ ಶಿವು ಇಲ್ಲೋಡಪ್ಪ ನಾ ಬದುಕುವುದಿಲ್ಲ ಶಿವು ಬದುಕುವುದಿಲ್ಲ ನಾನು ನನಗೆ ಸಾಕಬೇಕಾಗೈತಿಪ್ಪ ಯಾರ ಕಡೆ ಅಂತ ಅನಿಸ್ಕೊಳ್ಳಿ ಯಾರ ಕಡೆ ಅಂತ ಬಿಡ್ಲೆ ಶಿವು ನಾನು ವಯಸ್ಸಾದಾಗಿ ಇಷ್ಟು ದಿವಸದ ಕತಿ ಬೇರೆ ಇತ್ತಪ್ಪ ಈಗ ಓಡ್ಯಾನ ಮಂದಿ ಒಂದೊಂದು ಕತಿ ಕಟ್ಟಿ ಮಾತಾಡಕತ್ತಾರ ಸುಂದ್ರವು ಮಗಳ ಮಾತು ಕಟ್ಕೊಂಡು ಸಸಿನ ಓಡಿಸಿದ್ಲ ನಾಳೇನು ಮಗಳ ಬಂದೆಲ್ಲ ಮಾಡಿ ಹಾಕ್ತಾಳನ ಅಂತಾರ ಈ ಮಗನ್ನ ಎಲ್ಲ ಬೇಕಾಗಿತ್ತು ಎಲ್ಲ ಖಾಲಿ ಮಾಡಿ ತಾಳ ಬಷ್ಟ ಮಾಡಿ ಮಗನ ಹೊರಗೆ ಹಾಕಿದ್ಲು ಅಂತಾರಪ್ಪ ಸಸಿನ ಕೂಡ ಚಂದ ಹೊಂದ್ಕೊಂಡು ಜೀವನ ಮಾಡಕ್ಕಾಗ್ಲಿಲ್ಲ ಅಂತಾರಪ್ಪ ನನಗೆ ಏನು ಬಂತ ಶಿವು ಸಾಯಿ ಕಾಲಕ್ಕ ಏನೈತೆಪ್ಪ ನಂದು ಒಂದು ರೊಟ್ಟಿ ಮನುಷ್ಯ ನಾನು ಎಷ್ಟು ಅನಿಸ್ಕೋಬೇಕು ಇದೊಂದು ಜೀವ ನಿಮ್ಮ 3 ಮಂದಿನೂ ಜಾಪಾನ ಜತ್ನ ಮಾಡುದ್ರಾಗ ನಾ ತುಸಾಸನಾದ್ಯನೆ ನಿಮ್ಮಪ್ಪ ನನ್ನ ಕೈಯಾಗ ಊರುಂಟುಂಟ್ಲೆ ಸೊಟ್ಟಿ ಕೊಟ್ಟು ಆದ ಅಂತಾದ್ರಾಗ ನಿಮ್ಮನ್ನ ತಲೆ ಕೆಡಿಸ್ಕೊಂಡು ನಿಮ್ಮನ್ನ ಜೀವ ಹಣ ಮಾಡಿ ಇಷ್ಟೆಲ್ಲ ಈಟಿದ್ದವ್ರನ್ನ ಇಷ್ಟು ಉದ್ದ ಮಾಡಿದ್ದಕ್ಕೆ ಏನು ಮರ್ಯಾದೆ ಕೊಟ್ರೆ ಅಪ್ಪ ನನಗೆ ಏನು ಮರ್ಯಾದೆ ಕೊಟ್ರೆ ಯವ್ವ ನೀ ಏನು ತಿಳಿ ಕೆಸ್ಕೊಳ್ಬೇವ ಹೋದ್ರೇನಾತ ಏನ ನಾ ಅದನ್ನ ಇಲ್ಲಿ ಇಲ್ಲ ತಿಳಿ ಕೆಸ್ಕೊಬೇಡ ಫೋನ್ ಹಚ್ತಾನೆ ಡಾಕ್ಟ್ರಿಗೆ ಏ ದೀಪ ಡಾಕ್ಟರ್ ಫೋನ್ ಹಚ್ಚಿದ್ದೇನೆ ಮತ್ತೆ ಡಾಕ್ಟ್ರಿಗೆ ಕರೆಸಿ ಆ ಡಾಕ್ಟ್ರಿಗೆ ಇವ ಮತ್ತೆ ಸಲಾನ್ ಹಚ್ಚ ಇಂಜೆಕ್ಷನ್ ಹಚ್ಚ ಅದನ್ನ ಮಾಡ ಇದನ್ನ ಮಾಡ ಅಂತ ಮತ್ತೊಂದು 2-3 ಸಾವಿರ ರೂಪಾಯಿ ನನಗೆ ಅದನ್ನ ಕಿಸೆಕ್ಕ ಕತ್ರಿ ಬೀಳ್ತಾವ ಮುಂಜಾನೆ ರಾಕಲ್ ಮಾಡಿ 4 ತಿಂಗಳಿಗೆ ಆಗೋಷ್ಟು ಎಣ್ಣೆ ತರಿಸ್ಕೊಂಡಿದ್ರು ರೊಕ್ಕ ಓಟು ಸಲಾನ್ ಬಾಟ್ನಾಗ ಹಾಸಿ ಟನ್ 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 ಅಂತ ನಮ್ಮ ಮಟ್ಟಿ ಮೈಯಾಗ ಸೇರ್ಕೊಂತೈತಿ ಇವ ಅಲ್ರಿ ದವಾಖಾನೆ ಡಾಕ್ಟ್ರ್ ಒಂದು ತರ ಕಷಾಯ ಮಾಡ್ಕೊಡ್ತೀನಿ ತಡ್ರಿ ಕಡಿಮೆ ಆಕತಿ ಡಾಕ್ಟರ್ ಕರ್ಸಿದ್ವಿ ದಿನ ಅಂತಾರಲ್ಲ ನೆಟ್ಟಿಗಿದ್ದಕ್ಕೆ ನಮ್ಮ ಅವ್ನು ಸೊಟ್ಟ ಮಾಡಿ ಹೋದ್ರಂದ್ರೆ ಏನು ಮಾಡೋದಂತ ಅಣ್ಣ ಡಾಕ್ಟ್ರ್ ತೋರಿಸ್ಕೊಂಬಂದೆ ಅಣ್ಣ ನಿನ್ನೆ ಅವ್ವ ನಾನು ರಾತ್ರಿ ಹೋಗಿ ಅವರು ಗುಳಿಗೆ ಕೊಟ್ಟಾರೇನ ಅಂದ್ರೇನ ಅವರು ಅಣ್ಣ ಏನು ಹೇಳಾರಂದ್ರೆ ಡಾಕ್ಟ್ರ್ ಅವು ಏನೋ ಮಾನಸಿಕ ಆಗೈತಂತ ಹೊರಗಿಂದ ಗುಳಿಗೆ ಎಷ್ಟು ಕೊಟ್ಟರು ಅಷ್ಟೇ ಒಳಗಿನ ಗುಳಿಗಿಲಿಂದನ ಅದು ಆರಾಮ ಆಗಬೇಕು ಅವ್ರ ಮನಸ್ಸಿನಾಗ ಏನೈತದನ್ನೆಲ್ಲ ಕರೆಕ್ಟ್ ಮಾಡ್ರಿ ಅಂತ ಹೇಳಿ ಡಾಕ್ಟ್ರ್ ಚೀಮಾರ್ಗಡೆ ಹಾಕ್ಯಾರ ನೀವು ಫೋನ್ ಹಚ್ಚಿದ್ರು ನಾ ಬರೋದಿಲ್ಲ ಮನೆಗೆ ಅಂತ ಹೇಳ್ಯಾರ ಮೊದಲು ಇರು ತಾಯಿ ಎಲ್ಲ ಎಲ್ಲರ ಹುಡುಕಿದ್ರೆ ತಾಯಿ ಸಿಗ್ತಾ ನಿಮ್ಗೆ ನಿಮ್ಮ ಅಣ್ಣ ಏನು ಹೊಟ್ಟಿಗೆ ಅನ್ನ ತಿಂತಾನೆ ಸಗಣಿ ತಿಂತಾನೆ ಹೆಂಡತಿ ಮಾಡ್ಕತ್ಕೊಂಡು ಮನೆ ಬಿಟ್ಟಾಗ್ಯಾರಂದ್ರ ಅಂತ ಸಿಕ್ಕಾಪಟ್ಟಿ ಡಾಕ್ಟ್ರ್ ಸತ್ಯಾಗ ಬೈದ್ರೆ ಅವು ಏನೋ ಭಾಳ ಮಾನಸಿಕ ಆಗ್ಯಾರಂತಣ್ಣ ಏನು ಮಾಡೋದ ಎಣ್ಣ ನಾವು ಯವ್ವ ನೀ ನೋಡಿ ಬೇವ ನೀ ಯಾಕೆ ಅದನ್ನೆಲ್ಲ ಮಾನಸಿಕ ಮಾಡ್ಕೊಂಡು ಕೂತಿ ಬೇವ ನೀ ಆಗಿದ್ದಲ್ಲ ಹೋಗಿದ್ದಲ್ಲ ಈಗ ಏನ್ ಮಾಡ್ಬೇಕು ಅದನ್ನ ಹೇಳ್ಬಿಡಿ ಅತ್ತಾಗ ಅಲ್ಲ ನೀನ್ ಏನ್ ಮಾಡಿದ್ರೆ ನಿನ್ ಮನಸ್ಸಿಗೆ ನೆಮ್ಮದಿ ಸಿಗ್ತತಿ ಏನ್ ಮಾಡ್ಲಿ ಹೇಳಿ ನಾ ಹೌದ್ರಿ ಅತ್ತಿಯರ ನೀ ಯಾಕಷ್ಟು ತಲೆ ಕೆಡಿಸ್ಕೊಳಕತ್ತೀರಿ ಅಲ್ರಿ ಅತ್ತಿಯರ ನಾ ಇಲ್ಲ ಅಂದ್ರೆ ಅತ್ತಿಯರ ಬೇಕಾದಂಗೆಲ್ಲ ಅಲ್ರಿ ಅತ್ತಿಯರ ನಾ ನಿಮಗೆ ಅಷ್ಟೆಲ್ಲ ಜಾಜಿಗ್ ಮಾಡ್ತೇನ್ರಿ ಬೇಕಂದಾಗೆಲ್ಲ ಮಾಡಿ ಕೊಡ್ತೇನ್ರಿ ಅಷ್ಟೆಲ್ಲ ಮಾಡ್ತೇನ್ರಿ ನೀವು ಯಾಕಷ್ಟು ತಲೆ ಕೆಡಿಸ್ಕೊಂತೀರಿ ಅತ್ತಿಯರ ಅದಿಯೋ ತಾಯಿ ಏಳು ಗಂಗವ್ವ ನನ್ನ ಹಡ್ದವ್ವ ಏನ ನೀ ಇದ್ದ ನನ್ನ ಪಾಕಿಟ್ನಾಗಿನ ಎಲ್ಲ ಚೀಲ್ದಾಗಿನ ರೊಕ್ಕ ಬೋಳ ಖಾತೆ ಮಾಡಿ ನಿಪ್ಪಾಡಿಗೆ ಹಚ್ಚಿಟ್ಟಿ ನನ್ನ ಎಲ್ಲ ಅದಾಳಂತ ಅದ ಮಾಡಿ ಹಾಕ್ತಾಳ ಮತ್ತು ನಾ ತಂತಂದು ಹಾಕಾಕತ್ತೇನೆ ತನಗೂ ಬೇಕಾಗಿರ್ತೈತೆ ಆ ಬುರ್ಗೇರ್ ತಿಂದು ನಮಗೊಂದಿಟ್ಟು ಹುಡ್ಕಾ ಬಳಕ ತಂದು ಹಾಕಿ ಒಳ್ಳೆ ಕ್ಯಾಬಕಲ್ ಮತ್ತಿನ ತಲೆ ಕೆಡಸ ಹಾಕಿನ ಯಪ್ಪ ನನಗಿಲ್ಲಡ ಶಿವ ಮಂದಿ ಕಡೆ ಅನಿಸ್ಕೊಳಕ್ಕಾಗೋದಿಲ್ಲಲ್ಲ ನಾನು ಇಲ್ಲಡ ಸಿಟ್ಟಿಗೆ ಬಂದು ಒಂದು 4 ಮಾತಾಡಿರ್ಬೋದು ಹಂಗಂತ ಹೇಳಿ ಅಷ್ಟು ಕಟ್ಟಿಗೆ ನನ್ಲ ಹೆಂಗೆ ಬಿಟ್ಟು ಒಂದು ನೋಡ್ಲ ನಮ್ಮ ಮಂದಿ ಕಡೆ ಅನ್ನಿಸ್ಕೊಳ್ಳ ಇಲ್ಲ ಹಿಂಗಾಗಕ್ಕಿಂತ ಸಾಯಿ ಸುಖಪ್ಪ ನಾನು ಸೊಸಿ ಮಗನ ಮನೆ ಬಿಟ್ಟು ಹೊರಗೆ ಹಾಕಿ ಸುಂದರವ ಮೆರಕತ್ತ ಅನ್ನಿಸ್ಕೊಳ್ಳೋದ್ರಾಗ ಅರ್ತಿಲ್ಲಪ್ಪ ಶಿವು ನಾ ಕಣ್ಣು ಮುಚ್ಕೊಳ್ಳೋದು ಬೇಸಿ ಅದ ಬೇವ ಈಗ ಏನ್ ಮಾಡಿದ್ರೆ ನಿನ್ ಮನಸ್ಸಿಗೆ ನೆಮ್ಮದಿ ಸಿಗ್ತದ ಅಷ್ಟ್ರ ಹೇಳ್ಬಿಡಿ ಅದನ್ನ ನಾ ಈಗ ಒಂದ ನೋಡ ದಾರಿ ಓಣ್ಯಾನ ಮಂದಿಲ್ಲ ಅವನ್ನ ಚೀಮಾರಿಗೆ ಮಾಡಕತ್ತಾರ ಅದಕ್ಕೆ ಅವಾಗ ಬ್ಯಾಸ್ರಾಗೈತಿ ನೀನ ದೊಡ್ಡನಿಗೆ ಫೋನ್ ಹಚ್ಚಿ ಅವು ಭಾಳ ತ್ರಾಸ ಮಾಡ್ಕೊಂಡಾಳಪ್ಪ ಹಿಂಗ ಆದ್ರೆ ಇನ್ನೇನು ಬದುಕುದಿಲ್ಲ ಅಂತ ಹೇಳಿ ಅವನ್ನ ಕರ್ಸ್ಕೊರ ಏನ ಅವ್ನು ಹೇಳಿದ್ರಿ ಏನ್ರ ಅಂದಿಟ್ಟಾರ ಮಕ್ಕಳ ಅವು ನೋಡುನಂತ ಅವ್ನ ಮ್ಯಾಗ ಜೀವನ ಇಟ್ಟಾಕಿ ಅವಾಗ ದಿಢೀರಾಗಿ ಮನೆ ಬಿಟ್ಟು ಹೋಗಿದ್ದಕ್ಕಿಗೆ ಆಘಾತದಂಗಾಗಿ ಮಾನಸಿಕ ಆಗ್ಯಾಳಂತಕ್ಕೇನ ಡಾಕ್ಟರ್ ಹೇಳ್ಯಾರ
ಏನ ನಾ ಅಂತೂ ಫೋನ್ ಹಚ್ಚಿದಿಲ್ಲ ಅವಂಗ, ಯಾಕಂದ್ರೆ ನನಗೆ ಅವಂಗ ಸಜ್ಜಿಲ್ಲ. ಇನ್ನು ಅವನು ಹಚ್ಚಕ್ಕಾಗೋದಿಲ್ಲ. ಇನ್ನು ವೈನಿ ಹಚ್ಚಿದ್ರಂತೂ ಅವ್ನು ಬೆಲೆನ ಕೊಡೋದಿಲ್ಲ. ಅದಕ್ಕೆ ಏನ ನೀನ ರಮೇಶನಿಗೆ ಫೋನ್ ಹಚ್ಚಿ ಕರೆಸಿ ಅವನು ಬದುಕಿಸ, ಎಣ್ಣ ಬದುಕಿಸ, ಇಲ್ಲ ಅವು ಏನು ರೊಕ್ಕ ತೆಣ್ಣ ಗ್ಯಾರಂಟಿ. ರಮೇಶಣ್ಣಗ ಈಗ ಫೋನ್ ಹಚ್ತಾನೆ ನಾನು. ಯವ್ವ ನೀ ಏನು ವಿಚಾರ ಮಾಡಬೇಡ, ಕರೆಸ್ತಾನಂತ ನಾ ರಮೇಶಣ್ಣನ. ಏನ ಫೋನ್ ಹಚ್ತಾನೆ, ಸ್ವಲ್ಪ ನೀ ಸಮಾಧಾನ ತಗೋ. ಯಪ್ಪ ರಮೇಶಿ. ಹಲೋ ರಮೇಶಣ್ಣ, ನಾ ಶಿವ ಮಾತಾಡಕತ್ತೇನೆ. ಹೇ ಶಿವ, ಏನಾತ? ರಮೇಶಣ್ಣ ಅವು ಭಾಳ ತ್ರಾಸಾಗೈತಪ್ಪ. ಅವು ಭಾಳ ಹೊಟ್ಟೆ ಬ್ಯಾಡ ಇಟ್ಕೊಂಡ ರಮೇಶಣ್ಣ. ನಾನು ಆಫೀಸ್ಗೆ ಹೋಗಿದ್ದೆ, ಮಧ್ಯಾಹ್ನಕ್ಕೆ ಬಿಟ್ಟು ಬಂದೆ. ಅಯ್ಯಣ್ಣ ಓಣ್ಯಾನ್ ಬಂದು ತಾಲಾಗ ಒಂದೊಂದು ಮಾತು ಮಾತಾಡಕತ್ತಾರೆ. ನಾನು ನೀನು ವೈನಿ ಮನೆ ಬಿಟ್ಟು ಹೋಗಿದ್ದಕ್ಕೆ ಅವಾಗ ಅದನ್ನೆಲ್ಲ ತಡ್ಕೊಳಕ್ಕೆ ಆಗೋಲ್ದೇಣ್ಣ. ನೀನಿನ ದೀಪ ದವಾಖಾನೆ ಕರ್ಕೊಂಡು ಹೋಗಿಲ್ಲಂತ ಡಾಕ್ಟ್ರ್ ಸಿಕ್ಕಾಬಿಟ್ಟು ಬೈದಾರಂತ. ಅವು ಮನ್ಸಿಕಾಗ್ಯಾನಂತೇಣ್ಣ. ಯಾ ಎಣ್ಣೆಗಳಿಗೆ ಕೊಟ್ಟರು ಆಕಿಗೆ ಹತ್ತುದಿಲ್ಲ. ಅವ್ರ ಮನ್ಸಿಗೆ ಸಮಾಧಾನ ಆಗೋಂಗ ಚಂದಾಗಿ ನೋಡ್ಕರಿ ಅವ್ರನ್ನ ಅಂತ ಹೇಳ್ಕಂತ. ಎಣ್ಣ ನೀ ಮನೆ ಬಿಟ್ಟು ಹೋಗಿದ್ದಕ್ಕೆ ಭಾಳ ಹೊಟ್ಟೆ ಬೇರೆ ಇಟ್ಕೊಂಡಾಳೆ ಆಕೆ ಅವ್ವ. ಹೇಳ ನೀ ಏನಾರ ಮಾಡಪ್ಪ, ನಿನ್ನ ಕಾಲು ಬೀಳ್ತಾನಂತ. ನಾನು ಮೊದಲು ವೈನಿನ ಕರ್ಕೊಂಡು ಮನೆಗೆ ಬಾ. ನೀನು ಮನೆಗೆ ಬಾ. ಅಲ್ಲ ತಾಯಿ ಮಗಳು ಇಬ್ರು ಕೂಡಿ ಏನಾದ್ರು ನಾಟಕ ಮಾಡಿಬಿಡಕತ್ತಾರ ನೀವ್ರಂತ. ನಾನು ರಮೇಶನ್ ಕರೀರಿ ಅಂತ ಒತ್ತಿ ಹೇಳಕತ್ತಾರಂದ್ರ, ಓಹೋ ಹೋ ಹೋ ಇಲ್ಲೇ ಐತಾನೆ ಇದು ಕಾಯಿ. ಕಿಲಿ ಕೈ ಇಲ್ಲೇ ಐತಿದ್ರದು ಮಜಾ. ಅದಕ್ಕಂತ ನಾನು ಬೂದಿಗಡ್ರ ಮುಂಜಾನೆ ನನಗಂಗ ಆ ಉಪ್ಪಿಟ್ಟು ತಿಂದು ಮ್ಯಾಕ್ ಕಾರ್ದಾಣಿನ ಹಾಕೊಂಡು ತಿಂದಿದ ಅಂತಂತ ಹೇಳಿ ಸತ್ ಹೆಣ ಮಾಡಂಗೆ ಮಾಡಕತ್ತಾಳಂದ್ರೆ ಈಕಿ ನಾಟಕ ಬಾಜ್ ನಂಬರ್ 1. ಈಗ ಈಕಿಗೆ ಏನಾಗಕತ್ತಂದ್ರ ಮನಿ ಖರ್ಚೆಲ್ಲ ಈಕಿ ಮೈ ಮ್ಯಾಗ ಬೀಳೋದಕ್ಕೆ ಕಂಗಾಲಾಗ್ಯಾಳ, ಮನಿ ವಾರೆ ಎಲ್ಲ ಈಕಿ ಮಗ ಮ್ಯಾಗ ಬೀಳೋದಕ್ಕೆ ಕಂಗಾಲಾಗ್ಯಾಳ ಈಕಿ. ಗೊತ್ತಾತ್ ನನಗೆ. ಈಗ ಹೆಂಗಾರ ಮಾಡಿ ರಮೇಶ್ ಮಾವಾರ್ನ ಸಿರಿ ಅಕ್ಕನ ಮನಿ ಕರ್ಸ್ಕೋಬೇಕಾಗೈತಿ ಈಕಿ. ಕೆಲಸ ಮಾಡಾಕ ರೊಕ್ಕಕ್ಕ. ಎಲ್ಲಿ ಬಿಡು, ನಮಗೂ ಇದ್ರ ಫಾಯ್ದೆ ಐತಲ್ಲ. ಹೆಂಗು ಅವ್ರು ಬಂದ್ರಂದ್ರೆ ನಮಗೇನು ಟೆನ್ಷನ್ ಇಲ್ಲ. ಅಷ್ಟಕ್ಕೆ ಮನೆ ಕೆಲಸ ಎಲ್ಲ ಸಿರಿ ಅಕ್ಕ ಮಾಡಿಕೊಡ್ತಾಳೆ ನಾನು ಕೂಡ ನಿಂತ್ಕೊಂಡು. ಇನ್ನು ರಮೇಶ್ ಮಾವಾರ್ ಮನೆಗೆ ಏನು ಬೇಕೆಲ್ಲ ತಂದು ಹಾಕ್ತಾರ. ಹೆಂಗಾದ್ರೂ ನಮಗೆ ಲಾಭನ ಅಷ್ಟಕ್ಕೂ. ಏನಾರ ಯಾಕೆ ಮಾಡಿ ಸಾಯವಲ್ರ. ಇಲ್ಲಿ ಶಿವು, ನಾ ಬರ್ದಿಲ್ಲ ಆ ಮನೆಗೆ ಎಲ್ಲ ಅದಾಳಕಿ ಹಿರಿತನ ಪರಿ ಆಕಿ ಕಡೆ ಎಲ್ಲ ಮಾಡಿಸ್ಕೊರಿ. ಏನ ನಮ್ಗೆ ಆಗೋದಿಲ್ಲ. ಏನ ಅವಾಗೆಲ್ಲ ಆಕೆ ಬೇಕು ಇದ್ದು ಬಿಟ್ಟು ಸಾಕಲ್ಲ. ನಾವೇ ಹಾಕ್ಬೇಕು ಆಕಿಗೆ. ಏನ ಆಕಿನ ಮುಂದಲ್ಲ ಆಕಿಗೆ ಎಲ್ಲ ಏನು ಬೇಕು ನೋಡಕಿನ ಎಲ್ಲ ಸರಿ ಮಾಡ್ಕೊಂಡು ನಾವು ಬಂದ್ರೆ ಇನ್ನೂ ಆ ಮನ್ಯಾಗ ಜಗಳ ಹತ್ತಿ ಅವ್ರ ಮನ್ಸಿಗೆ ಇನ್ನೊಂದಿಟ್ಟು ನೋವು ಆಗುದಪ್ಪ. ಏನ ನಾವು ದೂರ ಇದ್ದು ಬಿಡ್ತೇವೆ ಅಂತ. ಏನ ಆಕಿ ಅದಲ್ಲ ಆಕಿಗೆ ನೋಡ್ಕೊಂಡೆಲ್ಲ ದೊಡ್ಡ ಹಿರಿತನ ಮಾಡ ಎಲ್ಲ ಅದನ್ನ ಮಾಡ್ತಾನೆ ಇದನ್ನ ಮಾಡ ಅಂತಿದ್ಲಲ್ಲ ಆಕಿಗೆ ಮಾಡೋಣ. ಏನ ಹಂಗನ್ ಬೇಡ, ನಾ ಬರುದಿಲ್ಲ ಅನ್ನಕೋಬೇಡ. ಇಲ್ಲ ಆಕಿ ಸಣ್ಣಕ್ಕೆ ಆಕಿ ಮಾತು ಬಿಡಿ. ನಾನು ಇದನ್ನ ಮಾಡಕತ್ತೇನಿಲ್ಲ. ಉನ್ನ ಪ್ರಕಾರ ನೋಡ್ತೀನಿ ಆಕೆ ಏನೇನ ಕೊಟ್ಟು ಮನೆಗೆ ಹೋಗಾಕಿ ಆಕಿ ಕೊಡಿಯೇನ ನಾ ಸಾಡದ. ಏನ ನಿನ್ನ ಕೈ ಮುಗಿತೀನಿ. ನಾ ಹಂಗೆ ಮಾಡ್ಬೇಡ, ಆಕಿ ಸಾಧಿಸ್ಬೇಡ. ನಾ ಇಂಥ ಟೈಮ್ನಾಗ ಅವು ಭಾಳ ತ್ರಾಸಾಗೈತೆಣ್ಣ. ಬಂದ್ಬಿಡ ಅಣ್ಣ. ನೋಡಿ ಎಷ್ಟಿದ್ದಾನ. ಅವಾಗ ಆರಾಮಿಲ್ಲ ಅಂದ್ರೂ ಸತೇಕ ಬರುದಿಲ್ಲ. ಮಕ ನೋಡಿನ ಮಾರಿ ನೋಡಿನ ಹಿಂತ ಬೇಕು ಬಂದ ನಿಮ್ಗೆ ಸಾಕು. ಉಳ್ದೋರು ಎದಕ್ ಬೇಕು? ಅಲ್ಲ ನಾವು ನಾಟಕ ಮಾಡಕತ್ತೇವಿ, ಚಲೋ ಆತು. ಕರಿನು ನಮ್ಮ ಅವ್ಗೆ ಏನಾರ ತ್ರಾಸಾಗಿ ನಮ್ಮ ಅವ್ಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಬಂದು ನೋಡ್ಯಾನ ಇವ ಅಗ್ಗಾರ್ದು ನೀಚ, ಊರು ನೀಚ. ಅದ ಹಾಲಕ್ಕಿ ಹೊಲ್ಕಟ್ಟು ನಾಯಿ ಅಂತಕಿ ನಮ್ಮ ಅಣ್ಣಗೆ ಹುಚ್ಚು ನಾಯಿ ಗಂಟೆ ಬಿದ್ದು ತನಗೆ ಹಿಡಿದಿದ್ದು ಹುಚ್ಚಲ್ಲ, ಅವಂಗೂ ಹುಚ್ಚು ಹಿಡ್ಸ್ಕೇ ಬಿಟ್ಟು ಬಿಡಬಾರ್ದು. ಅವು ಹೇಳ್ದಾಗ ಇವಿಷ್ಟ್ರ ಮಟ್ಟಿಗೆ ಅವಾಗ ಆರಾಮಿಲ್ಲ ಅಂದ್ರೂ ಬರಾಕತ್ತಿಲ್ಲ ಅಂತಂದ್ರೆ ನಮ್ಮಣ್ಣ ನಮ್ಮ ಕೈ ತಟ್ಟು ಹೋಗ್ತಾನ. ನಾನು ತಪ್ಪು ಮಾಡಿದೆ. ನನಗೆ ಗೊತ್ತೈತಿ ಏನು ಮಾಡ್ಬೇಕು ಅನ್ನೋದು. ಎರಡು ಆಟ ಹೆಂಗೆ ಆಡಿದ್ರೆ ನಮಗೂ ಹಂಗೆ ಆಟ ಆಡಕ್ಕೆ ಬರ್ತೈತೆ. ಬರ್ತೈತಿ. ಎಣ್ಣ ಹೆಂಗಾರ ಮಾಡಿ ಮನೆಗೆ ಬಾರಪ್ಪ ನೀ ಹೇಳ್ತಾನೆ. ನಾನು ಆಮ್ಯಾಗ ನೋಡಿ ನಾನು ಆಟನ ಆಡೇಪ್ಪ ಬೇಡ. ಇರೋನವಂಗಲ್ಲೇ ಹೆಂಡತಿ ಕಟ್ಕೊಂಡು ಚಂದಾಗೆ ಒಬ್ಬ ಎತ್ತಾಗಾರ ಆರಾಮಿದ್ರೆ ಸಾಕ ಶಿವಪ್ಪ. ಬೇಡ ಅವ್ ಇಲ್ಲಿ ಬಂದವನ ಮನುಷ್ಯನ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಕೇಳ್ತಾವ ನನಗಿನ್ನ ಕಿವಿ. ನನ್ನ ಮನಸ್ಸು ಕುಂದಿರ್ಬೋದು, ನನ್ನ ದೇಹ ಕುಂದಾಕತ್ತಿರ್ಬೋದು, ಕಿವಿ ಏನು ಇನ್ನೂ ಕುಂದಿಲ್ಲ ಯಪ್ಪ. ನಾನು ಬೇಡ ಹಡುತ್ತಾ ಎನ್ನುವುದಿಲ್ಲ ಅವಂಗ. ಹೆಂಡತಿ ಬೇಕಿತ್ತು ಬಿಟ್ರೆ ಸಾಕಲ್ಲ, ಅಲ್ಲೇ ಹೆಂಡತಿ ಮಾತು ಕೇಳ್ಕೊಂತ ಅಲ್ಲೇ ಇರೋಣ. ಅವಾಗೇನ ಬರಬೇಡನ ಇಡಪ್ಪೋನ. ನಾ ಸತ್ರ ಚಿಂತಿಲ್ಲ, ಇಡಪ್ಪೋನ. ಏನ ಹಂಗ ನಾಕೊಬ್ಡ ಅವು ಬಾ ತ್ರಾಸ ಮಾಡ್ಕೊತ ಅಣ್ಣ. ಮನೆಗೆ ಬಾ ಅಣ್ಣ. ಸರಿ ತಗೋ ಆತ, ನಾ ಬರ್ತೇನೆ ತಗೋ. ಆಫೀಸಿಂದ ಮೀಟಿಂಗ್ ಇತ್ತು ನಂದು. ಹೇಳಿ ಬರ್ತಾನಂತ. ನೀನು ಇನ್ನೊಂದು 10 ನಿಮಿಷ ತಗೊಂಡು ಅಲ್ಲಿ ಇರ್ತಾನೆ ಅಂತ. ತಲೆ ಕೆಡ್ಸ್ಕೊಕ್ ಹೋಗ್ಬೇಡ ನೀವು. ನಾ ಬರ್ತೇನೆ ಅಂತ. ಇಷ್ಟೆಲ್ಲ ಹಾಳಾಕತ್ತಿದ್ ನನ್ಲಿಂದ ಶಿವಣ್ಣ. ನನ್ನ ಎಲ್ಲಾರ ಕಳಿಸ್ಬಿಡ್ರಿ. ಇಲ್ಲ ಎಲ್ಲರೂ ನನ್ನ
ಕುಡ್ಡಗಾರ ಆಗ್ಲಿ ಎಲ್ಲಾರ ಆಗ್ಲಿ ನನಗೆ ಭಿಕ್ಷಾ ಬೇಡವಾದ್ರೆ ನನ್ನ ಮದ್ವೆ ಮಾಡಿ ಕೊಟ್ಟು ಕಳಿಸ್ಬಿಡ್ರಿ ನೀವರ ಚಂದಾಗಿರ್ರಿ. ಇಷ್ಟೆಲ್ಲ ಅವ್ರಿಗೆ ತ್ರಾಸ ಆಗಾಕತ್ತಿದ್ದ ನನ್ನಿಂದ. ಇಷ್ಟೆಲ್ಲ ತ್ರಾಸ ಆಗಾಕತ್ತಂದ್ರೂ ರಮೇಶ್ ಅಣ್ಣ ಮನೆಗೆ ಬರ್ರ ಮನಸ್ಸು ಮಾಡವಲ್ಲ. ಹೌದಲ್ಲ ಹೌದಿಲ್ಲ? ನಾಟಕ ಕಣ್ಣಾಗ ನೀರು ನೋಡುವ ನಮಗ ಎಲ್ಲ ಬೇಕಾದಾದ್ರ ಕಣ್ಣಾಗ ನೀರು ಬರೋದಿಲ್ಲ ನಮಗ. ಅಲ್ಲ ಇವ್ರ ಕಣ್ಣಾಗ ನೀರು ನೋಡು ಎಷ್ಟು ನಾಟಕ ನೋಡು. ಬೇಕಂದಾಗನ ಆಗಲೇ ಒಂದು ಬಟನ್ ಒತ್ತಿದ್ಕೊಳ್ಳಿ ಹೆಂಗ ಗೀಜರ್ನ್ಯಾಗ ಹಾಕಿ ಸುಡು 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 ಬಿಸಿನೀರು ಬದಲ್ ಹಂಗ ಹಂಗ ಎಲ್ಲಿ ಬಟನ್ ಒತ್ಕೊಂತಾರ ಏನು ಕಣ್ಣಾಗ ಹಂಗ ಸುರ್ಯಾಕ್ ಚಲೋ ಅಕ್ಕಾವ್. ದೀಪ ಹಾಳಾಕೋಬೇಡ. ಈಗ ಅರ್ಥ ಆತಿಲ್ಲ ನಿನಗೆ ಏನಾಗತ್ತ ಅನ್ನೋದು. ಇನ್ನಾರ ಹೊಂದ್ಕೊಂಡು ಹೋಗಾಕಲ್ಕೋ. ಇವ ಹಾಳಾಕೋಬೇಡ್ಬೇವ ನಿನ್ನ ಮನ್ಸಿಗೆ ನೀವು ಮಾಡ್ಕೋಕ್ ಹೋಗ್ಬೇಡ. ಇಲ್ಲ ರಮೇಶನ್ ಬರಾಕತ್ತಾನಂತ ಆಫೀಸಿಗೆ ಫೋನ್ ಹಚ್ಚಿ ಬರ್ತಾನಂತ ಏನೋ ಮೀಟಿಂಗ್ ಐತಂತ. ಅದಕ್ಕೆ ಇನ್ನು 10 ನಿಮಿಷದಾಗ ಮನ್ಯಾಗ ಇರ್ತಾನಲ್ಲ. ಇಲ್ಲ ಅವ್ನ ಕಾಲ ಆದ್ರೂ ಬಿದ್ದಿಲ್ಲೇ ಉಳಿಸ್ಕೊತಾನೆ ಬೇವ ನಾನು. ಆದ್ರೆ ನೀ ಮಾತ್ರ ತ್ರಾಸ್ ತಗೋಬೇಡ. ಯವ್ವ ನಾಟಕ ಮಾಡಿದ್ದನು ವರ್ಕೌಟ್ ಆತ. ಬರಾಕತ್ತಾನ ರಮೇಶಿ ಬಾಡ ಇವತ್ತು ಬಾರ್ಲಾದೀನಿ. ಯಾವ ಕಾರಣಕ್ಕೂ ಹೋಗಾಕ ಬಿಡುದಿಲ್ಲ ನಾನು. ಇಲ್ಲಡ ಕಾಲ ಕಸ ಬಿದ್ದಂಗೆ ಬಿದ್ದಿರ್ಬೇಕಕ್ಕೆ ಹೊಡಿ ಬಿಟ್ಟು ಓಣ್ಯಾನ ಮಂದಿ ಕಡೆ ಎಲ್ಲ ನನ್ನ ಚೀಮಾರಿಗೇಡಿ ಮಾಡಿಸಿ ನಿನ್ನ ಮನೆಯಿಂದ ಕರ್ಕೊಂಡು ಹೋದ್ಲಲ್ಲ ಆಕಿನ ಇಲ್ಲಡ ಆಕಿನ ಏನು ಮಾಡ್ತೀವಿ ಅಂತಂದು ಈ ಸಲ ತೆಲಿಗೆ ಹಾಪಾಗಿತ್ತು ನಂದು. ನಾವು ಇನ್ನ ಆಕಿ ನಂಗೆ ಹ್ಞೂನ್ರಿ ಹಾಂಡ್ರಿ ಅಂತ ಹೇಳಿ ನಾ ಬತ್ತಿಡಾಕ ಕಲ್ಕೊಂತೇವಿ ನಿಮ್ಯಾಗಿಂದ. ಅಂದಂಗ ಐಡಿಯಾ ನೋಡಿ ಸುಮ್ಮನೆ ಹಾಕೋಬೇಡಪ್ಪ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಬೈದು ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ಮಗನೂ ನನಗೆ ಗೊತ್ತೈತಿ ಮನೆ ಬಿಟ್ಟು ಹೋಗ್ಯಾನ. ನೀವು ನಿಮ್ಗೆ ಏನು ಅರ್ಥ ಆಗಿತ್ತದೇನ ಅಂತಾರಲ್ಲ, ಅರ್ಥ ಆದವ್ರಿಗೆ ಅರ್ಥ ಆಕತಿ, ನಿಮಗೇನು ಅರ್ಥ ಆಕತ್ತಿಲ್ಲಿ.